ಚರ್ಚೆ ಪ್ರಾರಂಭಕ್ಕೆ ಮುಂಚೆ ವೀಕ್ಷಕರೇ ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರತಕ್ಕಂತಹ ವೇದಿಕೆ. ಅದರಲ್ಲೂ ಈ ಅಕ್ರಮವಾಗಿ ಬೇರೆ ದೇಶದಿಂದ ಬಂದು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ವಾಸ ಮಾಡ್ತಿರುವವರನ್ನ ಹೊರಹಾಕೋದು ಯಾರ ಹೊಣೆ ಅನ್ನೋದ್ರ ಬಗ್ಗೆ ಅನೇಕ ಬಾರಿ ಚರ್ಚೆ ಆಗುತ್ತೆ. ರಾಜ್ಯ ಸರ್ಕಾರಗಳನ್ನ ಕೇಳಿದ್ರೆ ಕೇಂದ್ರ ಸರ್ಕಾರದ ಕಡೆಗೆ, ಕೇಂದ್ರ ಸರ್ಕಾರವನ್ನ ಕೇಳಿದ್ರೆ ಅಥವಾ ಅದರ ಪ್ರತಿನಿಧಿಸುವ ಪಕ್ಷದ ವಕ್ತಾರರನ್ನ ನಾಯಕರನ್ನ ಕೇಳಿದ್ರೆ ರಾಜ್ಯದಲ್ಲೂ ಕೂಡ ಇದೆಯಲ್ಲ ಹೋಮ್ ಮಿನಿಸ್ಟ್ರಿ, ಇಲ್ಲೂ ಕೂಡ ಇದಾರಲ್ಲ ಪೊಲೀಸರು, ಇವ್ರ ಕರ್ತವ್ಯ ಕೂಡ ಅಂತ ಹೇಳ್ತಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ಈ ಅಕ್ರಮ ನುಸುಳುಕೋರರನ್ನ ಹೊರಹಾಕೋದು ಯಾರ ಕರ್ತವ್ಯ, ಯಾರ ಹೊಣೆಗಾರಿಕೆ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಅಥವಾ ವಾಟ್ಸ್ಆಪ್ ಎಕ್ಸ್ ಖಾತೆಯ ಮೂಲಕವೂ ಕೂಡ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಚರ್ಚೆಯಿಂದ ದೂರ ಉಳಿಲಿಕ್ಕೆ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ವಕ್ತಾರರು ಇವತ್ತಿನ ಕಾರ್ಯಕ್ರಮದಲ್ಲಿಲ್ಲ. ನಮ್ಮ ಜೊತೆಯಲ್ಲಿ ಬಿಜೆಪಿ ವಕ್ತಾರರಾದ ದಿಲೀಪ್ ಕುಣಗಲ್ ಅವರಿದ್ದಾರೆ, ಹಾಗೆ ಚಿಂತಕರಾದ ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿಯಾದ ಎಸ್ ಕೆ ಉಮೇಶ್ ಸರ್ ಇದ್ದಾರೆ, ಲೀಗಲ್ ಎಕ್ಸ್ಪರ್ಟ್ ವಿವೇಕಾನಂದ ಎನ್ ಅವರಿದ್ದಾರೆ, ಹಾಗೆ ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೋಹನ್ ಗೌಡ್ರು ಹಿಂದೂಪರ ಮುಖಂಡರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಆಶ್ರಯ ಟ್ರಸ್ಟ್ನ ಜಯರಾಜ್ ನಾಯ್ಡು ಅವರು ಕೂಡ ಹೊರಗಿನಿಂದ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈ ಅಕ್ರಮ ಬಾಂಗ್ಲಾದೇಶಿ ನಿವಾಸಿಗಳ ವಿರುದ್ಧದ ಈ ಆಪರೇಷನ್ ನ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತನಾಡ್ಲಿಕ್ಕೆ ಮುಂಚೆ ಬಹುಶಃ ದಿಲೀಪ್ ಅವರಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡೋಣ ಅಂತ ಹೇಳಿ. ಸರ್, ನೀವು ಹೇಳ್ತಾ ಇದ್ರಿ ರಾಜ್ಯ ಸರ್ಕಾರ ನಿಷ್ಕ್ರಿಯವಾಗಿದೆ, ಅದರಲ್ಲೂ ಈ ಅಧಿಕಾರ ಹಂಚಿಕೆಯ ಜಟಾಪಟಿಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು, ಹೀಗಾಗಿ ಏನೂ ಕೂಡ ಕೆಲಸ ಆಗ್ತಿಲ್ಲ ಅಂತ ಹೇಳಿ. ಈ ಕಣ್ಮುಂದೆನೆ ಕಾಣ್ತಾ ಇರೋ 3 ಉದಾಹರಣೆ ಹೇಳ್ಬಿಡ್ತೀನಿ ಸರ್. ಸ್ಟಾರ್ಟಿಂಗ್ ಫ್ರಮ್ ದಿಸ್ ಆಪರೇಷನ್ ಮುಕ್ತ, ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಒಂದರ್ಥದಲ್ಲಿ ಹಿಂದೂ ವಿರೋಧಿಗಳು, ಮುಸಲ್ಮಾನ್ ಓಲೈಕೆಯಲ್ಲೇ ತೊಡಗಿರುವವರು ಅನ್ನೋ ಆರೋಪ ಆಯಿತು. ಬಟ್ ಅವ್ರ ನೇತೃತ್ವದಲ್ಲೇ ಆಗ್ತಾ ಇದೆ ಇವಾಗ ಆಪರೇಷನ್ ಬಾಂಗ್ಲಾದೇಶ. ಇನ್ನು ಆರೋಗ್ಯ ಸಚಿವರು ಫೀಲ್ಡ್ ಇಳಿದಿದ್ದಾರೆ, 5 ಸ್ಟಾರ್ ಹೋಟೆಲ್ಗಳನ್ನು ಕೂಡ ಬಿಡದಲ್ಲೇ ರೇಡ್ ಗಳನ್ನ ನಡೆಸ್ತಾ ಇದ್ದಾರೆ. ಇನ್ನು ಬೆಂಗಳೂರನ್ನ ಸ್ವಚ್ಛಗೊಳಿಸಲಿಕ್ಕೆ ಫುಟ್ಪಾತ್ ಆಪರೇಷನ್ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ನಡೀತಿದೆ. ಅಂದ್ರೆ ಸರ್ಕಾರ ಆಕ್ಟಿವ್ ಆಗಂತೂ ಕಾಣ್ತಾ ಇದೆ ಅಂತ ಅಲ್ಲ. ಆತರ ನೋಡಿದ್ರೆ ಅತಿ ಹೆಚ್ಚು ಸಮಸ್ಯೆಗೀಡಾಗಿರ್ತಕ್ಕಂಥವ್ರು ರೈತರುಗಳು. ಇವತ್ತು ಒಂದ್ ಕಡೆ ಅತಿವೃಷ್ಟಿ ಆಗ್ತಾ ಇದೆ, ಇನ್ನೊಂದ್ ಕಡೆ ಅನಾವೃಷ್ಟಿ ಆಗ್ತಾ ಇದೆ. ಆ ಕಡೆ ಸರ್ಕಾರ ತಲೆ ಹಾಕು ಮಲಗಿಲ್ಲ, ಇವರು ಇನ್ನು ಕುರ್ಚಿ ಹೊಡೆದಾಡ್ತಲ್ಲಿ ಗಲಾಟೆ ಮಾಡಕ್ ಕೂತ್ಕೊಂಡಿದ್ದಾರೆ. ಒಂದು ಮೇಡಮ್, ಕಮಿಂಗ್ ಬ್ಯಾಕ್ ಟು ದಿ ಸಬ್ಜೆಕ್ಟ್, ಇವತ್ತು ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿಚಾರವಾಗಿ ಇವತ್ತು ಯಾಕೆ ಇಷ್ಟೊಂದು ಆಕ್ಟಿವ್ ಆಗಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಅಂತ ತೆಗೆದುಕೊಂಡಾಗ, ಮೊನ್ನೆ ನಡೆದಂತ ಒಂದು ಕೇಸ್ ಮೇಡಮ್, ಯಾವುದು ನಸ್ರೀನಾ ವೈಫ್ ಆಫ್ ಬಿಲಾಲ್, ಇದು ಹೈಕೋರ್ಟ್ ನಲ್ಲಿ ದೊಡ್ಡ ಚರ್ಚೆ ಆಗುತ್ತೆ. ಯಾವ ವಿಚಾರಕ್ಕೆ? ಸ್ವತಃ ಬಾಂಗ್ಲಾದೇಶದ ಪ್ರಜೆಯಿಂದ ಡಾಕ್ಟರ್ ನಾಗೇಂದ್ರಪ್ಪ ಶಿರೂರು ಅನ್ನೋರ ಮೇಲೆ ಕೇಸ್ ಫೈಲ್ ಆಗುತ್ತೆ. ಕೇಸ್ ಫೈಲ್ ಆಗಿ ಸ್ವತಃ ಪೊಲೀಸ್ನವರು ಇವರನ್ನ ಅರೆಸ್ಟ್ ಮಾಡತಕ್ಕಂತ ಕೆಲಸವನ್ನ ಮಾಡ್ತಾರೆ. ಕಾರಣ ಏನು? ಇವನು ಒಬ್ಬ ಬಾಂಗ್ಲಾದೇಶದವನು ಹೊರಗಡೆಯಿಂದ ಬಂದಿದ್ದಾನೆ ಅಂತ ತೋರಿಸಿದಂತ ಒಂದು ಕಾರಣ. ಅದಕ್ಕಿಂತ ಒಂದು 15 ದಿವಸದ ಮುಂಚೆ ಆತನನ್ನ ಪೊಲೀಸ್ನರಿಗೆ ಕೊಟ್ಟಿರ್ತಾರೆ. ಎಲ್ಲಿಗೆ? ನಂದಿಗುಡಿ ಪೊಲೀಸ್ ಸ್ಟೇಷನ್, ಆ ವ್ಯಾಪ್ತಿನಲ್ಲಿ ನಂದಿಗುಡಿ ಪೊಲೀಸ್ ಸ್ಟೇಷನ್ ಇಟ್ಕೊಂಡ್ ಕೊಟ್ಟಿರ್ತಾರೆ. ಆದ್ರೂ ಸಹ ಮತ್ತೆ ಬಂದಿದ್ದಾನಲ್ಲ ಅಂತೇಳಿ ಪೊಲೀಸ್ನವ್ರಿಗೆ ಒಪ್ಸಿದ್ರೆ ಇವ್ರ ಮೇಲೆ ಸ್ವತಃ ಕೇಸ್ ಮಾಡ್ತಾರೆ. ಹೈಕೋರ್ಟ್ ಚೀಮಾರಿ ಹಾಕುತ್ತೆ. ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು ಅಂತೇಳಿ ಹೈಕೋರ್ಟ್ ಚೀಮಾರಿ ಹಾಕಿದ ಮೇಲೆ ಇವತ್ತು ಹೈಕೋರ್ಟ್ ಸ್ಪಷ್ಟವಾಗಿ ನಿರ್ದೇಶನ ಕೊಡುತ್ತೆ, ನೀವು ಇಲ್ಲಿರ್ತಕ್ಕಂಥ ಅಕ್ರಮ ವಲಸಿಗರನ್ನ ಆಚೆ ಹಾಕಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಅಂತ. ಇವತ್ತು ಈ ಕೆಲಸವನ್ನ ಮಾಡಬೇಕು ಅಂತ ಹೊರಟಿದ್ದಾರೆ ಮೇಡಮ್. ಇದರಿಂದ ಯಾವ ಅಜೆಂಡಾ ಇದಾವೆ ಅಂತ ನಾವು ಅದನ್ನ ಚರ್ಚೆ ಮಾಡೋಣ, ಮುಂದೆ ನೋಡೋಣ ಅದೇನೇನಾಗುತ್ತೆ ಅಂತ. ಅಜೆಂಡಾ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಮುಂದೆ. ಮತ್ತೆ ಇದಕ್ಕಿಂತ ಮುಂಚೆ ನಾನು ಹೇಳ್ತೀನಿ ಮೇಡಮ್, ಇದೇ ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ದಾಗ ತುಂಬಾ ಬಾರಿ ನಿಮ್ಮದೇ ಮೀಡಿಯಾಗಳಲ್ಲಿ ನನ್ನ ಹತ್ರ ಮೀಡಿಯಾ ಸ್ಟೇಟ್ಮೆಂಟ್ಸ್ ಗಳಿದೆ. 15 ಲಕ್ಷ ಜನ ಅಕ್ರಮ ವಲಸಿಗರಿದ್ದಾರೆ, 20 ಲಕ್ಷ ಜನ ವಲಸಿಗರಿದ್ದಾರೆ ಅಂತ ನೀವು ಹೋಗಿ ಸ್ಟಿಂಗ್ ಆಪರೇಷನ್ ಮಾಡಿದಿರಿ, ಅವ್ರು ಮಾತಾಡಿಸಿದಿರಿ. ತುಟಿಕ್ ಪಿಟಿಕ್ ಅಂತ ಅಂದಿಲ್ಲ ರಾಜ್ಯ ಸರ್ಕಾರ, ತುಟಿಕ್ ಪಿಟಿಕ್ ಅಂತ ಅಂದಿಲ್ಲ. ಇವತ್ತು 2023ರಿಂದ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಮಾತ್ರ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿಚಾರ ಮಾತಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಹೈಕೋರ್ಟ್ ಚಿಮಾರಿ ಆಗ್ತು ಅಂತೇಳಿ. ಅದು ಇದುವರೆಗೂ ಸಹ ಮಾತಾಡಿಲ್ಲ. ಒಂದು ಮೇಡಮ್, ಇನ್ನೊಂದು, ಇವತ್ತು ಯಾವ ಮಟ್ಟಕ್ಕೆ ಇಳಿದಿದೆ ಪೊಲೀಸ್ ಇಲಾಖೆ ಅಂತಂದ್ರೆ, ನೀವು ಈ ಯಾವುದು ಬಿಲಾಲ್ ವಿಚಾರಕ್ಕೆ ನೀವು ಸಹ ತೋರಿಸಿದಿರಿ. ಪೊಲೀಸ್ ಇಲಾಖೆ, ಅದು ನಂದಿಗುಡಿ ಪೊಲೀಸ್ ಸ್ಟೇಷನ್ ನಡೆದಿರ್ತಕ್ಕಂಥ ಒಂದು ಘಟನೆ, ಸುಮಾರು ಮಂತ್ಲಿಗೆ 5,000 ರೂಪಾಯಿ ಕೊಡ್ತಾ ಇದ್ದಾರೆ ಅಕ್ರಮ ವಲಸಿಗರು. ಒಂದು ಗಾಡಿಗೆ, ಅವ್ರು ಕಸ ಎತ್ಕೊಂಡು ಹೋಗೋ ಗಾಡಿಗಳಿಗೆ ಒಂದು ಗಾಡಿಗೆ 1,000 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ಇವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಪೊಲೀಸ್ನವರೇ ಎಲ್ಲ ಒಂದ್ ಕಡೆ ಇಲ್ಲಿ ಯಾರ ತೋರಿಸ್ತಾರೋ, ಯಾರು ಇವನು ಅಕ್ರಮವಾಗಿ ಬಂದಿದ್ದಾನೆ ಅಂತ ತೋರಿಸ್ತಾರೋ ಅವ್ರ ಮೇಲೆ ಕೇಸ್ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ನೀವು ಗಮನಿಸಿದಿರಾ ಮೇಡಮ್. ಮತ್ತೆ ಇನ್ನೊಂದು ಮೇಡಮ್, ನೀವು ಅವಾಗಲೇ ಇಂಟರ್ನ್ಯಾಷನಲ್ ಬಾರ್ಡರ್ ವಿಚಾರ ಮಾತಾಡ್ತಾ ಇದ್ರಿ. ಇಂಟರ್ನ್ಯಾಷನಲ್ ಬಾರ್ಡರ್ ವಿಚಾರ ನಾನು ಕ್ಲಿಯರ್ ಆಗಿ ನಿಮ್ಗೆ ಹೇಳ್ಬಿಡ್ತೀನಿ ಮೇಡಮ್, ವೀಕ್ಷಕರು ಸಹ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ನೋಡಿ, ಈ ಬಾಂಗ್ಲಾದೇಶಗಳನ್ನಾಗಿರ್ಬೋದು, ಬೇರೆ ದೇಶದ ಪ್ರಜೆಗಳನ್ನಾಗಿರ್ಬೋದು ಆಚೆ ಹಾಕ್ಲಿಕ್ಕೆ 4 ಸ್ಟೆಪ್ ಬರುತ್ತೆ. ಒಂದು, ಪತ್ತೆ ಹಚ್ಚುವಿಕೆ ಮತ್ತು ಗುರುತಿಸುವಿಕೆ. ಎರಡನೇದು ಕಾನೂನು ಪ್ರಕ್ರಿಯೆ ಮತ್ತು ಬಂಧನ.
ಮೂರನೇದು ಪೌರತ್ವ ದೃಢೀಕರಣ, ನಾಲ್ಕನೇದು ಗಡಿಪಾರು ಮತ್ತೆ ಹಸ್ತಾಂತರ. ಮೊದಲನೇದು ಮಾಡಬೇಕಾಗಿರೋದು ಪತ್ತೆ ಹಚ್ಚುವಿಕೆ ಮತ್ತು ಗುರುತಿಸುವಿಕೆ, ಈ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಆಯಾ ರಾಜ್ಯ ಸರ್ಕಾರಗಳು. ಎರಡನೇದು ಕಾನೂನು ಪ್ರಕ್ರಿಯೆ ಮತ್ತು ಬಂಧನ. ಇದಾದ್ಮೇಲೆ FRRO ಹೋದ್ಮೇಲೆ FRRO ಏನ್ ಮಾಡ್ತಾರೆ, ಫಾರಿನ್ ಟ್ರಿಬ್ಯುನಲ್ ಕೋರ್ಟ್ ಹೋಗಿ ಅದರಿಂದ ಪೌರತ್ವ ಗಂಟೆ ಡಿಬೇಟ್ ಇದೆ ಸರ್, ಎಲ್ಲ ಡೀಟೇಲ್ ಪೌರತ್ವವನ್ನ ಪರೀಕ್ಷೆ ಮಾಡಿ ನಂತರ ಅದನ್ನ ಗಡಿಪಾರು ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾರೆ ಮೇಡಮ್, ಕೇಂದ್ರ ಸರ್ಕಾರ ಮಾಡ್ತಾರೆ. ಇವತ್ತು ಇನ್ನೊಂದು ಹೇಳಿದ್ರಿ, ಪಶ್ಚಿಮ ಬಂಗಾಳ ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಟ್ಟು ಎಲ್ಲರೂ ಆಚೆ ಹಾಕ್ತೀರಿ ಅಂತ ಹೇಳ್ತಿದ್ರೆ ನೀವೇನ್ ಮಾಡಿದ್ದೀರಿ ಅಂತ ಒಂದು ಪ್ರಶ್ನೆ ಕೇಳಿದ್ರಿ ಮೇಡಮ್. ಅದಕ್ಕೂ ಹೋಗೋಣ ಸರ್ ಡೀಟೇಲ್ ಆಗಿ. ಬಟ್ ಒಂದ್ ಚಿಕ್ಕ ಅಡಿಷನ್, ನೀವ್ ಹೇಳಿದ್ರಿ ಗೃಹ ಸಚಿವರಾಗಿದ್ರು ಪರಮೇಶ್ವರ್ ಅವರು ತುಟಿಕ್ ಪಿಟಿಕ್ ಅನ್ಲಿಲ್ಲ ಅಂತ ಹೇಳಿ. ಸರ್, ವಿಧಾನಸಭೆಯಲ್ಲಿ ಅವ್ರು ಮಾತನಾಡಿ ಲೆಕ್ಕ ಕೊಟ್ಟಿದ್ದು 370ಕ್ಕೂ ಹೆಚ್ಚು ಅಕ್ರಮ ವಲಸಿಗರನ್ನು ಪತ್ತೆ ಮಾಡಿದ್ದೀವಿ, ಅದರಲ್ಲಿ 196 ಮಂದಿಯನ್ನ ಯಶಸ್ವಿಯಾಗಿ ಗಡಿಪಾರು ಮಾಡಿದ್ದೀವಿ ಅಂತ ಹೇಳಿ ಅವ್ರು ಕೊಟ್ಟಿದ್ದು. ಇದಕ್ಕಿಂತ ಜಾಸ್ತಿ ಮಾಡಿದ್ರ ಅಥವಾ ಮಾಡಬೇಕಾಗಿತ್ತ ಆ ತರ್ಕ ಬೇರೆ. ನೀವು ಅವ್ರೇನು ಮಾತನಾಡ್ಲೇ ಇಲ್ಲ ಇದ್ರ ಬಗ್ಗೆ ಅಂತ ಹೇಳಿ ನನಗೆ ಸಿಕ್ಕಿದ ಸಾಕ್ಷ್ಯ. ಮಾತನಾಡ್ಲಿಲ್ಲ ಅನ್ನೋದಕ್ಕಿಂತ ಮಾತಾಡ್ಮೇಲೆ ಏನ್ ಕ್ರಮ ಕೈಗೊಂಡ್ರು ಅಂತ ಹೇಳಿ 196 ಜನ ಅಲ್ಲ ಮೇಡಮ್, ಇವತ್ತು ಸಹ ನಾವು ಹೋಗ್ಬಿಡೋಣ, ಬೆಲಂದೂರು, ವರ್ತೂರು, ಮಹದೇವಪುರ, KR ಪುರಂ ಆ ಕಡೆ ಹೋಗ್ಬಿಡೋಣ. ನೀವು ಮೀಡಿಯಾ ಸಮೇತ ಬಂದ್ಬಿಡಿ. ಎಷ್ಟು ಜನ ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿದ್ದಾರೆ, ಎಷ್ಟು ಸಾವಿರ ಇದ್ದಾರೆ, ಎಷ್ಟು ಲಕ್ಷ ಇದ್ದಾರೆ ಅಂತ ಸಂಖ್ಯೆ ಇದೆ. ಸುಮ್ಮನೆ